ಗೃಹ ಸಚಿವಾಲಯದ ನಿರ್ದೇಶನದಂತೆ ಅಧಿಕಾರಿಗಳು ನಗರದ ವಿವಿಧ ಸ್ಥಳಗಳಲ್ಲಿ ಆಪರೇಷನ್ ಅಭ್ಯಾಸ್ ಅಡಿಯಲ್ಲಿ ದೊಡ್ಡ ಪ್ರಮಾಣದ ನಾಗರಿಕ ರಕ್ಷಣಾ ಮಾಕ್ ಡ್ರಿಲ್ ನಡೆಸಿದರು. ಎಂಎಚ್ಎ ಆದೇಶದ ರಾಷ್ಟ್ರವ್ಯಾಪ್ತಿ ಯುದ್ಧ ಸನ್ನದ್ಧತೆಯ ವ್ಯಾಯಾಮದ ಭಾಗವಾಗಿ ಈ ಕವಾಯತು ನಡೆಸಲಾಯಿತು. ಅಧಿಕಾರಿಗಳ ಪ್ರಕಾರ ವಿವಿಧ ಸ್ಥಳಗಳಲ್ಲಿ ಮಧ್ಯಾಹ್ನ 3:48ಕ್ಕೆ ಸೈರನ್ ಮೊಳಗಿದ ತಕ್ಷಣ ನಾಗರಿಕ ರಕ್ಷಣಾ ಸಿಬ್ಬಂದಿ, ಪೊಲೀಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಕಾರ್ಯಪ್ರವೃತ್ತವಾದವು. ಬೆಂಕಿಯ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು, ಅವಶೇಷಗಳ ಕೆಳಗಿನಿಂದ ಜನರನ್ನು ಹೊರತರುವುದು, ಎತ್ತರದ ಕಟ್ಟಡಗಳಿಂದ ಜನರನ್ನು ಸ್ಥಳಾಂತರಿಸುವುದು ಮತ್ತು ವೈದ್ಯಕೀಯ ತುರ್ತು ಸೇವೆಗಳನ್ನು ಒದಗಿಸುವುದು ಈ ಡ್ರಿಲ್ನ ಭಾಗವಾಗಿತ್ತು. ಸುಮಾರು ಅರ್ಧ ಗಂಟೆಗಳ ಕಾಲ ಕವಾಯತ್ತು ನಡೆಸಲಾಯಿತು. ಆಪರೇಷನ್ ಅಭ್ಯಾಸ್ ಎಂಬ ನಾಗರಿಕ ರಕ್ಷಣಾ ವ್ಯಾಯಾಮವನ್ನು ನಡೆಸಲು ಎಂಎಚ್ಎ ನಿರ್ದೇಶನದ ಪ್ರಕಾರ ಮೊದಲ ಅಣುಕು ಕವಾಯತ್ತು ನಡೆಸಲಾಯಿತು. ಬೆಂಗಳೂರು ಅಲ್ಲದೆ ರಾಯಚೂರು ಸೇರಿದಂತೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇದೇ ರೀತಿಯ ವ್ಯಾಯಾಮಗಳನ್ನು ನಡೆಸಲಾಯಿತು. ಬೆಂಗಳೂರಿನಲ್ಲಿ ನಗರಾದ್ಯಂತ ಬ್ಲಾಕ್ಔಟ್ ಅಣುಕು ವ್ಯಾಯಾಮ ಇರಲಿಲ್ಲ. ಸಂಜೆ 6:40ರಿಂದ ಸಂಜೆ 7ರವರೆಗೆ ನಡೆದ ಅಲಸೂರಿನ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಕ್ಯಾಂಪಸ್ಗೆ ಮಾತ್ರ ಪ್ರದರ್ಶನಗಳನ್ನು ಸೀಮಿತಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಐಲ್ಯಾಂಡ್ನಲ್ಲಿ ಸಿಲುಕೊಂಡಿರುವ ಸಂತ್ರಸ್ತರನ್ನು ಮತ್ತು ಗಾಯಾಳುಗಳನ್ನು ರಕ್ಷಿಸಲು ತೆರಳುತ್ತಿರುವ ಪೌರ ರಕ್ಷಣೆ ಮತ್ತು ಗೃಹ ರಕ್ಷಕ ದಳದ ರಕ್ಷಣಾ ತಂಡ ಅವರನ್ನು ನಿಗದಿತ ಹಾಸ್ಪಿಟಲ್ಗೆ ರವಾನಿಸಲಾಗುತ್ತಿದೆ. ಗಾಯಾಳುವನ್ನು ಸ್ಟ್ರೆಚರ್ ಲ್ಯಾಶಿಂಗ್ ಮೂಲಕ ಸೆಕ್ಯೂರ್ ಮಾಡಿದ ನಂತರ ಅವರನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸಲಾಗುತ್ತದೆ. ರಕ್ಷಿಸಲ್ಪಟ್ಟ ಗಾಯಾಳುವನ್ನು ಕೇಂದ್ರಿತವಾದ ಗುರಿಯೆಡೆಗೆ ನೀರನ್ನು ಚಿಮುಕಿಸುವುದು ಸಂಭವಿಸಿರುವಂತಹ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.